ವೀಕ್ಷಕರೇ, ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಕೇರಳ ರಾಜ್ಯ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದ್ರೆ, ಕರ್ನಾಟಕ ಐಟಿ ಕ್ಷೇತ್ರಕ್ಕೆ ಪ್ರಸಿದ್ಧಿ. ಇನ್ನು ಮುಂಬೈ ಆರ್ಥಿಕ ಶಕ್ತಿಗೆ ಉದಾಹರಣೆಯಾಗಿದ್ರೆ, ಪಂಜಾಬ್ ಕೃಷಿಗೆ ಹೆಸರಾದಂತ ರಾಜ್ಯ. ಈ ರೀತಿ ಹೇಳ್ತಾ ಹೋದ್ರೆ ಪ್ರತಿಯೊಂದು ರಾಜ್ಯ ಕೂಡ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಮಾತ್ರ ತನ್ನ ವಿಶೇಷತೆಯನ್ನ ತೋರಿಸುತ್ತೆ. ಆದ್ರೆ ಆರ್ಥಿಕತೆ, ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ, ಮೂಲ ಸೌಕರ್ಯ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾನವಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ತಿರುವಂತಹ ಏಕೈಕ ರಾಜ್ಯ ಅಂದ್ರೆ ಅದು ನಮ್ಮ ಪಕ್ಕದ ತಮಿಳುನಾಡು. ಈ ತಮಿಳುನಾಡು ಒಂದೇ ಕ್ಷೇತ್ರದಲ್ಲಿ ಮಾತ್ರ ಅಭಿವೃದ್ಧಿಯನ್ನು ಹೊಂದದಿಂದ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ದಶಕಗಳಿಂದ ಸರ್ಕಾರ ಕೊಡ್ತಿರುವಂತಹ ಪಾಲಿಸಿಗಳಿಂದ ಇವತ್ತು ತಮಿಳುನಾಡು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಕಂಡಿದೆ. 2024 ಮತ್ತು 25ನೇ ಫೈನಾನ್ಷಿಯಲ್ ಇಯರ್ ತಮಿಳುನಾಡು ರಾಜ್ಯನೇ ಜಿಡಿಪಿಯಲ್ಲಿ ಡಬಲ್ ಡಿಜಿಟ್ ಅಂದ್ರೆ 11.19% ದಾಖಲೆಯನ್ನ ಮಾಡಿದೆ. ಭಾರತದಲ್ಲಿ ಡಬಲ್ ಡಿಜಿಟ್ ಸಾಧನೆ ಮಾಡದಂತ ಏಕೈಕ ರಾಜ್ಯವಾಗಿ ಇವತ್ತು ತಮಿಳುನಾಡು ಮಾತ್ರ ಗುರುತಿಸಿಕೊಂಡಿದೆ. 14 ವರ್ಷಗಳ ನಂತರ ಈ ಡಬಲ್ ಡಿಜಿಟ್ ಅನ್ನ ಸಾಧಿಸೋದಕ್ಕೆ ತಮಿಳುನಾಡು ಸರ್ಕಾರ ಮಾಡಿದಾದ್ರೂ ಏನು? ಬೇರೆ ರಾಜ್ಯಗಳೊಂದಿಗೆ ಹೋಲಿಸಿದ್ರೆ ತಮಿಳುನಾಡು ಯಾಕೆ ವಿಶೇಷ? ಮತ್ತೆ ಹೇಗೆ ತಮಿಳುನಾಡು ರಾಜ್ಯ ಅತ್ಯುತ್ತಮ ರಾಜ್ಯ ಆಗಿದೆ? ಉಚಿತ ಯೋಜನೆಗಳು ಹೇಗೆ ತಮಿಳುನಾಡು ರಾಜ್ಯವನ್ನ ಅಭಿವೃದ್ಧಿ ದಿಕ್ಕಿನಲ್ಲಿ ನಡೆಸ್ತಿವೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಹೆಲ್ತ್ ಕೇರ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಆಟೋ ಹಬ್ ಆಫ್ ಸೌತ್ ಏಷ್ಯಾ, ಡಿಟ್ರಾಯ್ಟ್ ಆಫ್ ಇಂಡಿಯಾ ಎಂಬ ಹೆಸರನ್ನ ತಮಿಳುನಾಡು ರಾಜ್ಯ ಪಡ್ಕೊಂಡಿದೆ. ಈ ಒಂದು ಹೆಸರು ತಮಿಳುನಾಡಿಗೆ ರಾತ್ರೋರಾತ್ರಿ ಸಿಕ್ಕಿಲ್ಲ. ಕಳೆದ ಅನೇಕ ದಶಕಗಳಿಂದ ಸರ್ಕಾರದ ನೀತಿಗಳು, ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಮತ್ತು ಕಾರ್ಯವೈಖರಿ ಈ ಒಂದು ಹೆಸರನ್ನ ತರೋದಕ್ಕೆ ಸಹಾಯ ಮಾಡಿವೆ. 1950ರಲ್ಲಿ ಉತ್ತರ ಪ್ರದೇಶ, ಬಿಹಾರ್ ರಾಜ್ಯಗಳಂತೆಯೇ ತಮಿಳುನಾಡು ರಾಜ್ಯ ಕೂಡ ಬಡ ರಾಜ್ಯ ಆಗಿತ್ತು. ಆದ್ರೆ ಇವತ್ತು ನೋಡಿದ್ರೆ ಮಹಾರಾಷ್ಟ್ರದ ನಂತರ ಭಾರತದ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ತಮಿಳುನಾಡು ರಾಜ್ಯ $400 ಬಿಲಿಯನ್ ಜಿಡಿಪಿಯೊಂದಿಗೆ ಬೆಳೆದು ನಿಂತಿದೆ. ಇದು ಬಹುತೇಕ ಪಾಕಿಸ್ತಾನ ದೇಶದ ಜಿಡಿಪಿಗೆ ಸಮ. ಇದು ಭಾರತದ ಒಟ್ಟು ಜಿಡಿಪಿಯ 9% ಶೇರ್ ಕೇವಲ ಒಂದು ತಮಿಳುನಾಡು ರಾಜ್ಯದಿಂದನೇ ಬರ್ತಿದೆ. ಅಷ್ಟಲ್ಲದೆ ಪರ್ ಕ್ಯಾಪಿಟಲ್ ಇನ್ಕಮ್, ಕೈಗಾರಿಕಾ ಉತ್ಪಾದನೆ, ರಫ್ತುಗಳ ವಿಷಯದಲ್ಲೂ ಕೂಡ ಈ ರಾಜ್ಯ ಅಗ್ರಸ್ಥಾನದಲ್ಲಿ ಇದೆ. ಆದ್ರೆ ಇಲ್ಲಿ ಆಶ್ಚರ್ಯಕರವಾದಂತಹ ವಿಷಯ ಏನು ಅಂದ್ರೆ, ದೇಶದಲ್ಲಿ ಯಾವ ರಾಜ್ಯ ಕೂಡ ಕೊಡದಂತಹ ಫ್ರೀ ಸ್ಕೀಮ್ಗಳು ಅಂದ್ರೆ ಉಚಿತ ಯೋಜನೆಗಳನ್ನ ತಮಿಳುನಾಡಿನಲ್ಲಿ ಕೊಟ್ಟಿದ್ದಾರೆ. ಫ್ರೀ ಲ್ಯಾಪ್ಟಾಪ್ಸ್, ಫ್ರೀ ಬಸ್ ಸರ್ವಿಸ್, ಪ್ರತಿ ಮನೆಗೂ ಟಿವಿಗಳು, ಸೈಕಲ್ಗಳು, ಮಿಕ್ಸಿಗಳು, ಫ್ಯಾನ್, ಎಸಿ ಈ ರೀತಿ ಇವೆಲ್ಲವನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನೋಡಿದ್ರೆ ಇಂಥ ಸಬ್ಸಿಡೀಸ್ ಮತ್ತು ಫ್ರೀ ಸ್ಕೀಮ್ಗಳು ಕೊಟ್ಟು ಮತದಾರರನ್ನ ಸಂತೋಷಪಡಿಸೋದ್ರಿಂದ ಎಲೆಕ್ಷನ್ ಗೆಲ್ಲೋದಕ್ಕೆ ಸಹಾಯ ಆಗುತ್ತೆ. ಆದ್ರೆ ಈ ಉಚಿತ ಯೋಜನೆಗಳಿಂದ ರಾಜ್ಯದ ಖಜಾನೆಗೆ ಹೊಡೆತ ಬೀಳುತ್ತೆ. ಅದೇ ಒಂದ್ ವೇಳೆ ಡೆವಲಪ್ಮೆಂಟ್ ವರ್ಕ್ ಅನ್ನ ಮಾಡಿದ್ರೆ ಅವು ರಾಜ್ಯವನ್ನ ಅದ್ಭುತವಾಗಿ ಬೆಳೆಸ್ತವೆ. ಆದ್ರೆ ಆ ಒಂದು ಕೆಲಸಗಳು ತಕ್ಷಣ ಮತದಾರರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅವುಗಳ ಫಲಿತಾಂಶ ಪಡೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಫ್ರೀ ಸ್ಕೀಮ್ ಮತ್ತು ಅಭಿವೃದ್ಧಿ ಈ ಎರಡನ್ನು ಕೂಡ ಸಮವಾಗಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ತಮಿಳುನಾಡು ಸರ್ಕಾರ ಈ ಎರಡನ್ನು ಕೂಡ ಸಮವಾಗಿ ಮಾಡಿ ತೋರಿಸಿದೆ. ಸಾಮಾನ್ಯವಾಗಿ ರಸ್ತೆ ಮಾಡೋದು, ಎಲೆಕ್ಟ್ರಿಸಿಟಿ ತರಿಸೋದು, ಇಂಡಸ್ಟ್ರೀಸ್ ಬಿಸ್ನೆಸ್ ಗಳಿಗೆ ಅನುಕೂಲಕರವಾದಂತ ಪಾಲಿಸಿಗಳನ್ನ ತರಿಸಿದ್ರೆ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ವರ್ಷಗಳ ಸಮಯ ಬೇಕು. ಮತ್ತೆ ಅವುಗಳನ್ನೇ ಅವಲಂಬಿಸಿಕೊಂಡು ಮುಂದಿನ ಎಲೆಕ್ಷನ್ ನಲ್ಲಿ ಆ ಪಾರ್ಟಿ ಗೆಲ್ಲೋದು, ಓಟನ್ನ ಪಡೆಯೋದು ಕೂಡ ಕಷ್ಟ. ಆದ್ರೆ ತಮಿಳುನಾಡು ಮಾತ್ರ ಇದರಲ್ಲಿ ಬಹಳ ವಿಶೇಷ. ಇಲ್ಲಿ ಅಭಿವೃದ್ಧಿ ಮತ್ತು ಫ್ರೀ ಸ್ಕೀಮ್ ಈ ಎರಡೂ ಕೂಡ ಸಾಧ್ಯ ಆಗಿದೆ. 1942ರಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಒಂದು ಸಮಯದಲ್ಲಿ ಇದ್ದಂತ ಮದ್ರಾಸ್ ಪ್ರೆಸಿಡೆನ್ಸಿ ತುಂಬಾ ಬಡ ರಾಜ್ಯ ಆಗಿತ್ತು. ಚೆನ್ನೈ ಮಾದರಿ ಕೆಲವು ಪ್ರದೇಶಗಳನ್ನ ಬಿಟ್ರೆ ಉಳಿದಂತ ಭಾಗಗಳು ಬಹಳ ಹಿಂದುಳಿದಿದ್ವು. ಇಲ್ಲಿ ರಸ್ತೆ, ಹಾಸ್ಪಿಟಲ್, ವಿದ್ಯುತ್ ಹೀಗೆ ಜನರಿಗೆ ಅಗತ್ಯ ಇರುವಂತಹ ಮೂಲ ಸೌಕರ್ಯಗಳೇ ಇಲ್ಲದೆ ಇರೋದು ಆ ಕಾಲದಲ್ಲಿ ಸಾಮಾನ್ಯ ವಿಷಯ ಆಗಿತ್ತು. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಗಾಢವಾಗಿ ಬೇರ್ಬಿಟ್ಟಿದ್ದಂತ ಜಾತಿ ವ್ಯವಸ್ಥೆಯಿಂದಾಗಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಕೆಲಸಗಳು ತುಂಬಾ ಕಡಿಮೆ ಜನಕ್ಕೆ ಮಾತ್ರ ಸಿಕ್ತಿತ್ತು. ವಿದ್ಯಾವಂತರ ಸಂಖ್ಯೆ ತುಂಬಾ ಕಡಿಮೆ, ಮತ್ತೆ ಬಡತನದ ಸಂಖ್ಯೆ ಹೆಚ್ಚಾಗಿತ್ತು. ಬಿಹಾರ್ ಮತ್ತು ಉತ್ತರ ಪ್ರದೇಶದಂತೆಯೇ ಹಿಂದುಳಿದಂತ ರಾಜ್ಯಗಳಂತೆಯೇ ತಮಿಳುನಾಡು ಕೂಡ ಇತ್ತು. ತಮಿಳುನಾಡಿನ ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಕಡಿಮೆ ಆಗಿತ್ತು. ಒಂದು ಕಾಲದಲ್ಲಿ ತಮಿಳುನಾಡಲ್ಲಿ ಹಿಂದುಳಿದಂತ ಜಾತಿಯವರಿಗೆ ಮತ್ತು ಮಹಿಳೆಯರಿಗೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು. ಹೀಗಾಗಿ ಆ ರಾಜ್ಯಕ್ಕೆ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ದೊಡ್ಡ ಬದಲಾವಣೆಯ ಅಗತ್ಯ ಇತ್ತು. ಈ ಒಂದು ಬದಲಾವಣೆ ತಂದವರು ಇ.ವಿ. ರಾಮಸ್ವಾಮಿ. ಜನ ಅವರನ್ನ ಪೆರಿಯಾರ್ ಅಂತ ಕರೀತಾ ಇದ್ರು. ಆ ಒಂದು ನಾಯಕನಿಂದ ತಮಿಳುನಾಡಿಗೆ ಬದಲಾವಣೆ ಅವಕಾಶ ಸಿಕ್ತು. ಇವರು ತಮಿಳುನಾಡು ರಾಜಕೀಯದಲ್ಲಿ ತುಂಬಾ ಪ್ರಮುಖ ವ್ಯಕ್ತಿ. ಮತ್ತೆ ಇವರೇನೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂದ್ರೆ ಸ್ವಾಭಿಮಾನ ಚಳವಳಿಯನ್ನ ನಡೆಸಿದ್ರು. ಮತ್ತೆ ಮಹಿಳಾ ಹಕ್ಕುಗಳು, ಶಿಕ್ಷಣ, ಜಾತಿ ಭೇದ ನಿರ್ಮೂಲನೆ ಇವೇ ಈ ಚಳವಳಿಯ ಮುಖ್ಯ ಉದ್ದೇಶ. ಇನ್ನೊಂದ್ ಕಡೆ ಈ ಪೆರಿಯಾರ್ ಅವ್ರ ಬಗ್ಗೆ ಅನೇಕ ವಿವಾದಗಳು ಕೂಡ ಇದ್ದಾವೆ. ಇವರು ಸ್ವಾತಂತ್ರ್ಯ ದಿನವನ್ನ ಶೋಕ ದಿನವಾಗಿ ಘೋಷಣೆ ಮಾಡಿದ್ರು. ಇಷ್ಟೇ ಅಲ್ಲದೆ ಹಿಂದೂ ಧರ್ಮದ ಮೇಲೆ ತೀವ್ರವಾದಂತಹ ಟೀಕೆಗಳನ್ನು ಕೂಡ ಇವರು ಮಾಡಿದ್ರು. ದಕ್ಷಿಣ ಭಾರತವನ್ನ ವಿಶೇಷವಾದಂತಹ ದ್ರಾವಿಡಿಯನ್ ಕಂಟ್ರಿ ಆಗ್ಬೇಕು ಅಂತ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಇವರನ್ನ ಬಹಳ ಮಂದಿ ರಾಜಕೀಯದ ಪಿತಾಮಹ ಅಂತಾನೆ ನೋಡ್ತಾರೆ. ಅವರು ದ್ರಾವಿಡ ಕಳಗಂ ಎಂಬ ಪಕ್ಷವನ್ನು ಕೂಡ ಸ್ಥಾಪಿಸಿದ್ರು. ಈ ದ್ರಾವಿಡ ಅಂದ್ರೆ ದಕ್ಷಿಣ ಭಾರತೀಯ, ಕಳಗಂ ಅಂದ್ರೆ ಪಾರ್ಟಿ ಅಂತ ಅರ್ಥ. ಈ ಪದಗಳು ಇವತ್ತಿಗೂ ತಮಿಳುನಾಡಿನ 2 ದೊಡ್ಡ ಪಕ್ಷಗಳಲ್ಲಿ ಇದ್ದಾವೆ.
ಅದು ಡಿಎಂಕೆ ಅಂದ್ರೆ ದ್ರಾವಿಡ ಮುನ್ನೇತ್ರ ಕಳಗಂ. ಇನ್ನು ಎಐಎಡಿಎಂಕೆ ಅಂದ್ರೆ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ. ಇವೆರಡೂ ಕೂಡ ಪೆರಿಯರ್ ಅವರ ತತ್ವಗಳಿಂದ ಬಂದಂತ ಪಕ್ಷಗಳೇ. ಈ ಪೆರಿಯರ್ ಅವರು ಹೆಚ್ಚು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಗಮನ ಹರಿಸಿದ್ರು. ಅದರ ಫಲಿತಾಂಶವಾಗಿ ಶಿಕ್ಷಣ, ಆರೋಗ್ಯ, ಕಲ್ಯಾಣ ಕ್ಷೇತ್ರಗಳಲ್ಲಿ ತಮಿಳುನಾಡು ಇವತ್ತು ದೊಡ್ಡ ಅಭಿವೃದ್ಧಿಯನ್ನ ಕಂಡಿದೆ. ಈ ತಮಿಳುನಾಡಿನಲ್ಲಿ ಆರಂಭದಿಂದನೇ ಮಹಿಳೆಯರಿಗೆ ವಿಶೇಷ ಪ್ರೋತ್ಸಾಹವನ್ನ ಕೊಡಲಾಗಿದೆ. ಆದ್ರಿಂದನೇ ಇವತ್ತು ಮಹಿಳಾ ಅಕ್ಷರಸ್ಥರ ಸಂಖ್ಯೆ ಸುಮಾರು 80% ಕೂಡ ಹೆಚ್ಚಿದೆ. ವಿಶೇಷವಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಕಾರಣದಿಂದ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಈ ಒಂದು ಡೆವಲಪ್ಮೆಂಟ್ ನಮಗೆ ಕಾಣಿಸುತ್ತೆ. ಆರ್ಟ್ಸ್, ಸೈನ್ಸ್, ಇಂಜಿನಿಯರಿಂಗ್, ಮೆಡಿಕಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಪುರುಷರೊಂದಿಗೆ ಸಮಾನವಾಗಿಯೇ ಇದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 40-45% ವಿದ್ಯಾರ್ಥಿಗಳು ಮಹಿಳೆಯರೇ ಇದ್ದಾರೆ. ಅಣ್ಣಾ ಯೂನಿವರ್ಸಿಟಿ, ಚೆನ್ನೈ ಮೆಡಿಕಲ್ ಕಾಲೇಜ್ ಸೇರಿದಂತೆ ಮುಂತಾದ ಪ್ರಮುಖ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ 1980ರ ದಶಕದಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭ ಆದಂತ ಮಿಡ್ ಡೇ ಸ್ಕೀಮ್. ಈ ಒಂದು ಸ್ಕೀಮ್ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಗಳಿಸ್ತು ಅಂದ್ರೆ ಮುಂದೆ ಇದನ್ನ ದೇಶವ್ಯಾಪಿಯಾಗಿ ವಿಸ್ತಾರ ಮಾಡಿದ್ರು. ಈ ಒಂದು ಸ್ಕೀಮ್ಗಳ ಮೂಲಕನೇ ಶಾಲೆಗಳಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಹೆಚ್ಚಾಯಿತು. ಅಂದ್ರೆ ದಿನ ಶಾಲೆಗೆ ಬರೋರ ಸಂಖ್ಯೆ ಹೆಚ್ಚಾಯಿತು. ಇನ್ನು ತಮಿಳುನಾಡಿನ ಖ್ಯಾತ ಮುಖ್ಯಮಂತ್ರಿ ಆಗಿದ್ದಂತ ಜಯಲಲಿತಾ ಅವರು ಪರಿಚಯ ಮಾಡಿದಂತ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಫ್ರೀ ಸೈಕಲ್ ಕೊಡುವಂತ ಸ್ಕೀಮ್ ಮತ್ತು ಮಹಿಳೆಯರಿಗಾಗಿ ವಿಶೇಷ ಹಾಸ್ಟೆಲ್, ಸ್ಕಾಲರ್ಶಿಪ್ ಕೂಡ ತಮಿಳುನಾಡಲ್ಲಿ ಲಿಟ್ರಸಿ ರೇಟ್ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ತಮಿಳುನಾಡಿನ ಗವರ್ನಮೆಂಟ್ ಹಾಸ್ಪಿಟಲ್ ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳನ್ನ ಕೊಡ್ತಿದೆ. ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡೋದು, ತಾಯಂದಿರ ಆರೋಗ್ಯ, ಲಸಿಕೆಯನ್ನು ಹಾಕಿಸೋದು, ಹೀಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ತಮಿಳುನಾಡು ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ. ಈ ತಮಿಳುನಾಡು ಅತ್ಯುತ್ತಮ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಹೊಂದಿರುವಂತಹ ರಾಜ್ಯಗಳಲ್ಲಿ ಒಂದು. ಅಮ್ಮ ಹೆಲ್ತ್ ಸ್ಕೀಮ್, ಎಂಜಿಆರ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ಈ ರೀತಿ ಮುಂತಾದ ಸರ್ಕಾರಿ ಯೋಜನೆಗಳು ಬಡವರಿಗೆ ಗುಣಮಟ್ಟದ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡ್ತಿದ್ದಾವೆ. ಹೂ ಮತ್ತು ವರ್ಲ್ಡ್ ಬ್ಯಾಂಕ್ ಸೇರಿದಂತೆ ಮುಂತಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಟ್ಟಾಗಿ ತಮಿಳುನಾಡು ರಾಜ್ಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ, ನಂಬಿಕಸ್ಥ ವೈದ್ಯಕೀಯ ಸೇವೆಗಳು, ಸರ್ಕಾರಿ ಸಹಕಾರ ಮತ್ತೆ ಮೆಡಿಕಲ್ ಟೂರಿಸಂನಲ್ಲಿ ದೊಡ್ಡ ಸ್ಥಾನವನ್ನ ಪಡೆದಿದೆ. ಇದರಿಂದ ಈ ತಮಿಳುನಾಡು ರಾಜ್ಯ, ವಿಶೇಷವಾಗಿ ಚೆನ್ನೈ, ಇವತ್ತು ಹೆಲ್ತ್ ಕೇರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂಬ ಹೆಸರನ್ನ ಪಡ್ಕೊಂಡಿದೆ. ವೀಕ್ಷಕರೇ, ಸಾಮಾನ್ಯವಾಗಿ ಒಂದು ಪಕ್ಷ ಕೊಟ್ಟಂತ ಸ್ಕೀಮ್ ಅನ್ನ ನಂತರ ಅಧಿಕಾರಕ್ಕೆ ಬಂದಂತ ಇನ್ನೊಂದು ಪಕ್ಷ ಮುಂದುವರಿಸೋದಿಲ್ಲ. ಮತ್ತೆ ಅಷ್ಟೇ ಅಲ್ಲದೆ ಪಕ್ಷಗಳು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡ್ತವೆ. ಆದ್ರೆ ತಮಿಳುನಾಡಿನ ವಿಷಯದಲ್ಲಿ ಈ ರೀತಿ ಆಗೋದಿಲ್ಲ. ಅಧಿಕಾರಕ್ಕೆ ಬಂದಂತ ಹೊಸ ಪಕ್ಷ ಹಿಂದೆ ಅಧಿಕಾರದಲ್ಲಿ ಇದ್ದಂತ ಪಕ್ಷ ಕೊಟ್ಟಿದ್ದಂತ ಉತ್ತಮ ಯೋಜನೆಗಳನ್ನ ಮುಂದುವರಿಸ್ತಾ ಇನ್ನಷ್ಟು ಉತ್ತಮ ಯೋಜನೆಗಳನ್ನ ಪರಿಚಯಿಸುತ್ತೆ. ಮತ್ತೆ ಕೇವಲ ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೇಲೆ ಮಾತ್ರ ಗಮನ ಹರಿಸ್ತಾರೆ. ಮುಂಬೈ ಮತ್ತು ಕೋಲ್ಕತ್ತಾಗಳಂತೆ ದೊಡ್ಡ ಇನ್ವೆಸ್ಟ್ಮೆಂಟ್ ತಮಿಳುನಾಡಿನಲ್ಲಿ ಇಲ್ಲದೆ ಇದ್ರೂ ಕೂಡ ತಮಿಳುನಾಡು ಬಹಳ ಸ್ಮಾರ್ಟ್ ನಿರ್ಣಯಗಳನ್ನ ತೆಗೆದುಕೊಂಡಿತ್ತು. 1950ರಿಂದ 1970ರ ನಡುವೆ ರಾಜ್ಯ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ರಸ್ತೆಗಳು, ಪೋರ್ಟ್ಸ್, ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಹೆಚ್ಚು ಗಮನವನ್ನ ಹರಿಸಿತ್ತು. ಅದರ ಫಲವಾಗಿ ಇವತ್ತು ತಮಿಳುನಾಡಿನಲ್ಲಿ ಮಹಾರಾಷ್ಟ್ರದ ನಂತರ ದೇಶದಲ್ಲಿ 2ನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಇದೆ. ಇದರ ಜೊತೆಗೆ ತಮಿಳುನಾಡಲ್ಲಿ ಹಲವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದ್ದಾವೆ. ಇದಷ್ಟೇ ಅಲ್ಲದೆ ಚೆನ್ನೈ, ಎನ್ನೋರ್, ತೂತುಕುಡಿ, ನಾಗಪಟ್ಟಣಂ ಎಂಬ 4 ಪ್ರಮುಖ ಬಂದರುಗಳು ಕೂಡ ಇದ್ದಾವೆ. ಈ ಬಂದರುಗಳು ಕಚ್ಚಾ ತೈಲದಿಂದ ಕಾರುಗಳು, ಕಂಟೈನರ್ಸ್ ವರ್ಗು ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತವೆ. ತಮಿಳುನಾಡಿನ ಕಡಲ ತೀರ, ಇಂಡಸ್ಟ್ರಿಯಲ್ ಕಾರಿಡಾರ್, ಲಾಜಿಸ್ಟಿಕ್ ಹಬ್ಸ್ ಇವು ರಾಜ್ಯವನ್ನ ಭಾರತದಲ್ಲಿ ಎಕ್ಸ್ಪೋರ್ಟ್ ರೆಡಿ ಸ್ಟೇಟ್ ಆಗಿ ಮಾರ್ಪಡಿಸಿವೆ. ಆಟೋಮೊಬೈಲ್ಸ್, ಟೆಕ್ಸ್ಟೈಲ್ಸ್, ಎಲೆಕ್ಟ್ರಾನಿಕ್ಸ್, ಲೆದರ್ ಗೂಡ್ಸ್, ಪೆಟ್ರೋಕೆಮಿಕಲ್ಸ್ ಮಾತ್ರವಲ್ಲದೆ ಎಲ್ಲವನ್ನೂ ಕೂಡ ಉತ್ಪಾದಿಸುತ್ತೆ. ವೀಕ್ಷಕರೇ, ತಮಿಳುನಾಡಿನ ಈ ಒಂದು ಸಕ್ಸಸ್ ಸ್ಟೋರಿಯಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ. ಈ ಒಂದು ಉದ್ಯಮ ಎಷ್ಟು ಯಶಸ್ಸನ್ನು ಗಳಿಸಿತು ಅಂದ್ರೆ ಚೆನ್ನೈಯನ್ನ ಡಿಟ್ರಾಯ್ಟ್ ಆಫ್ ಇಂಡಿಯಾ ಅಂತ ಕರೆಯುವಷ್ಟು ಹೆಸರು ಅದಕ್ಕೆ ಯಾಕೆ ಬಂದಿದೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ಗೆ ಮೊದಲಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಯಿತು. ಈ ಒಂದು ಸಮಯದಲ್ಲಿ ಚೆನ್ನೈ ಅಂದ್ರೆ ಮದ್ರಾಸ್ನಲ್ಲಿ 1948ರಲ್ಲಿ ಅಶೋಕ ಲೇಲ್ಯಾಂಡ್, 1955ರಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿಗಳು ತಮ್ಮ ಉತ್ಪಾದನೆಯನ್ನ ಶುರು ಮಾಡಿದ್ವು. ಈ ಒಂದು ಸಮಯದಲ್ಲಿ ಟ್ರಕ್ಸ್, ಬಸಸ್, ಬೈಸಿಕಲ್ ತಯಾರಿಕೆಗೆ ಚೆನ್ನೈ ಮುಖ್ಯ ಕೇಂದ್ರ ಆಗಿತ್ತು. 1970 ಮತ್ತು 80ರ ದಶಕದಲ್ಲಿ ಚೆನ್ನೈನಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಇನ್ನಷ್ಟು ವಿಸ್ತಾರಗೊಳ್ತು. ಹೊಸೂರಿನಲ್ಲಿ ಲೋಟ್ಸಾ ಮೋಟಾರ್ಸ್, ಸ್ಟ್ಯಾಂಡರ್ಡ್ ಮೋಟಾರ್ಸ್, ಸಿಮ್ಸನ್ ಅಂಡ್ ಕೋ ಈ ರೀತಿ ಮುಂತಾದ ಕಂಪನಿಗಳು ತಮ್ಮ ಉತ್ಪಾದನೆ ಹೆಚ್ಚಿಸ್ತವೆ. ಈ ಒಂದು ಸಮಯದಲ್ಲಿ ಚೆನ್ನೈಗೆ ಕಮರ್ಷಿಯಲ್ ವೆಹಿಕಲ್ ಹಬ್ ಅಂತ ಹೆಸರು ಬಂದಿತ್ತು. 1991ರಲ್ಲಿ ಭಾರತ ಲಿಬರಲೈಸೇಷನ್ ಪಾಲಿಸಿಯನ್ನ ಅನುಸರಿಸೋದಕ್ಕೆ ಶುರು ಮಾಡದಂತೆ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾದವು. 1995ರಲ್ಲಿ ಫೋರ್ಡ್, 1996ರಲ್ಲಿ ಹ್ಯುಂಡೈ, ಕ್ಯಾಟರ್ಪಿಲ್ಲರ್, ಮಿಟ್ಸುಬಿಷಿ, ಡೈಮ್ಲರ್ ಈ ರೀತಿ ಮುಂತಾದ ಅಂತಾರಾಷ್ಟ್ರೀಯ ಕಂಪನಿಗಳು ಚೆನ್ನೈನಲ್ಲಿ ತಮ್ಮ ಪ್ರೊಡಕ್ಷನ್ ಪ್ಲಾಂಟ್ಸ್ ಅನ್ನ ಸ್ಥಾಪಿಸ್ತವೆ. ಈ ಒಂದು ಸಮಯದಲ್ಲಿ ಚೆನ್ನೈ ಪ್ರೈವೇಟ್ ಕಾರ್ ತಯಾರಿಕೆಯ ಪ್ರಮುಖ ಕೇಂದ್ರ ಆಗಿ ಬೆಳೀತು. ಹೀಗಾಗಿ ಚೆನ್ನೈ ಜೊತೆಗೆ ಅದರ ಸುತ್ತಮುತ್ತಲಿನ ಪ್ರದೇಶಗಳಾದಂತ ಮಾರಿಮಲೆ ನಗರ್ ಮತ್ತು ಹೊಸೂರ್ ಭಾರತದಲ್ಲೇ ಅಲ್ಲ ಏಷ್ಯಾದಲ್ಲಿ ಅತಿ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಆಗಿ ಹೆಸರು ಪಡಿತು. ರೆನಾಲ್ಟ್, ನಿಸ್ಸಾನ್, BMW, ಡೈಮ್ಲರ್, ಅಶೋಕ್ ಲೇಲ್ಯಾಂಡ್
ಯಮಹಾ, ಟಿವಿಎಸ್ ಮೋಟಾರ್ಸ್ ಈ ರೀತಿ ಮುಂತಾದ 100ಕ್ಕೂ ಹೆಚ್ಚು ಆಟೋಮೊಬೈಲ್ ಮತ್ತು ಆಟೋ ಕಾಂಪೋನೆಂಟ್ ಕಂಪನೀಸ್ ಇಲ್ಲಿ ಇದ್ದಾವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತ ಕಾರ್ಸ್ಗಳಲ್ಲಿ ಸುಮಾರು 35ರಿಂದ 40% ಚೆನ್ನೈಯಿಂದನೇ ಬರುತ್ತೆ. ಅದೇ ರೀತಿ ಎಕ್ಸ್ಪೋರ್ಟ್ ನಲ್ಲಿಯೂ ಕೂಡ ಇದು ಅಗ್ರಸ್ಥಾನದಲ್ಲಿ ಇದೆ. ಹೇಗೆ ಅಮೆರಿಕದ ಡಿಟ್ರಾಯ್ಟ್ ನಗರ ವಿಶ್ವದಲ್ಲಿಯೇ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೇಂದ್ರವಾಗಿ ಹೆಸರನ್ನ ಪಡೆದಿದೆಯೋ ಅದೇ ರೀತಿಯಲ್ಲೇ ನಮ್ಮ ಭಾರತದಲ್ಲಿನ ಚೆನ್ನೈ ಆ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ಕೇವಲ ಆಟೋಮೊಬೈಲ್ ಮಾತ್ರವಲ್ಲದೆ ತಮಿಳುನಾಡು ಈಗ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೀತಾ ಇದೆ. ಪೆಗಾಟ್ರಾನ್, ಡೆಲ್ ಈ ರೀತಿ ಮುಂತಾದ ವಿಶ್ವದ ಪ್ರಮುಖ ಕಂಪನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿವೆ. ತಮಿಳುನಾಡು ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ ಕ್ಷೇತ್ರದಲ್ಲೂ ಕೂಡ ಶಕ್ತಿಶಾಲಿ ಕೇಂದ್ರ ಆಗಿದೆ. ಉದಾಹರಣೆಗೆ ತಿರುಪೂರ್, ಇದನ್ನ ಭಾರತದ ನೆಟ್ವೇರ್ ಕ್ಯಾಪಿಟಲ್ ಅಂತ ಕರೀತಾರೆ. ಪ್ರತಿ ವರ್ಷ $1 ಬಿಲಿಯನ್ ಮೌಲ್ಯದ ಹತ್ತಿ ಉಡುಪುಗಳನ್ನ ತಿರುಪೂರ್ನಿಂದ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಇನ್ನು ಕೊಯಂಬತ್ತೂರು, ಇದು ಟೆಕ್ಸ್ಟೈಲ್ ಮಿಷನರಿ ಸ್ಪಿನ್ನಿಂಗ್ ಮಿಲ್ಸ್ ನ ಪ್ರಮುಖ ಹಬ್. ಇನ್ನು ಚೆನ್ನೈ ಮತ್ತು ವೇಲೂರ್ ಲೆದರ್ ಎಕ್ಸ್ಪೋರ್ಟ್ ನಲ್ಲಿ ಗ್ಲೋಬಲ್ ಲೀಡರ್ ಆಗಿದ್ದು ಭಾರತದಲ್ಲಿ ಲೆದರ್ ಎಕ್ಸ್ಪೋರ್ಟ್ ನಲ್ಲಿ 40% ಗಿಂತಲೂ ಹೆಚ್ಚು ಶೇರ್ ಅನ್ನ ತಮಿಳುನಾಡು ಹೊಂದಿದೆ. ಅಡಿಡಾಸ್, H&M ಈ ರೀತಿ ಮುಂತಾದ ಅಂತಾರಾಷ್ಟ್ರೀಯ ಬ್ರಾಂಡ್ಗೆ ತಮಿಳುನಾಡು ಸಪ್ಲೈ ಮಾಡುತ್ತೆ. ಟೆಕ್ಸ್ಟೈಲ್ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ವಿಶೇಷವಾಗಿ ಮಹಿಳಾ ಕಾರ್ಮಿಕರೇ 45% ಇದ್ದಾರೆ. ತಿರುಪೂರ್, ಕೊಯಂಬತ್ತೂರ್, ಈರೋಡ್ ಪ್ರಾಂತ್ಯದಲ್ಲಿ ಲಕ್ಷಾಂತರ ಮಹಿಳೆಯರು ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ ನ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಪಡೆಯುತ್ತಿದ್ದಾರೆ. ಇನ್ನು ನೇವೇಲಿ ಲಿಗ್ನೈಟ್ ಕಾರ್ಪೊರೇಷನ್, BHEL, ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್, ಸ್ಪಿಕ್ ನಂತ ಸಂಸ್ಥೆಗಳು ರಾಜ್ಯದ ಇಂಡಸ್ಟ್ರೀಸ್ಗೆ ಶಕ್ತಿಶಾಲಿ ಆಧಾರವಾಗಿದ್ದಾವೆ. ಪೆಟ್ರೋಕೆಮಿಕಲ್ಸ್, ಫರ್ಟಿಲೈಸರ್ಸ್, ಮಿಷಿನ್ ಟೂಲ್ಸ್, ಪವರ್ ಎಕ್ವಿಪ್ಮೆಂಟ್ ತಯಾರಿಕೆಯಲ್ಲಿ ತಮಿಳುನಾಡು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ತಮಿಳುನಾಡು ಸಕ್ಕರೆ, ಹಾಲು, ಹಣ್ಣುಗಳು, ತರಕಾರಿಗಳು, ಸೀ ಫುಡ್ ಪ್ರೊಸೆಸಿಂಗ್ ಕ್ಷೇತ್ರಗಳ ಪ್ರಮುಖ ಕೇಂದ್ರ ಆಗಿದೆ. ತೂತುಕುಡಿಯ ಸೀ ಫುಡ್ಸ್ ಎಕ್ಸ್ಪೋರ್ಟ್ಸ್ ವಿಶ್ವವ್ಯಾಪಿಯಾಗಿ ಪ್ರಸಿದ್ಧಿಯಾಗಿದೆ. ವೀಕ್ಷಕರೇ, ತಮಿಳುನಾಡು ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ರಾಜ್ಯ ಪರಿಚಯಿಸಿದಂತ ಇಂಡಸ್ಟ್ರಿಯಲ್ ಪಾಲಿಸಿ ಮುಖ್ಯ ಕಾರಣ ಆಗಿವೆ. ಇವುಗಳೇ ತಮಿಳುನಾಡು ರಾಜ್ಯವನ್ನ ಭಾರತದಲ್ಲಿ ಪ್ರಮುಖ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಹಬ್ ಆಗಿ ತಯಾರು ಮಾಡಿದ್ದಾವೆ. ಈ ತಮಿಳುನಾಡು ಸರ್ಕಾರ ಇಂಡಸ್ಟ್ರಿಗಳಿಗೆ ಅನುಕೂಲಕರವಾದಂತಹ ಪರಿಸರ, ಮೂಲ ಸೌಕರ್ಯ, ಟ್ಯಾಕ್ಸ್ ರಿಲೀಫ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಈ ರೀತಿ ಮುಂತಾದ ಕ್ರಮಗಳ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಿಸ್ತವೆ. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನು ಅಂದ್ರೆ ಈ ಉಚಿತ ಭಾಗ್ಯಗಳು ಕೂಡ ಈ ಒಂದು ಯಶಸ್ಸಿನ ಭಾಗವಾಗಿದೆ. ಸಾಮಾನ್ಯವಾಗಿ ಫ್ರೀ ಸ್ಕೀಮ್ ಒಂದು ರಾಜ್ಯ ಅಥವಾ ದೇಶದ ಆರ್ಥಿಕತೆಯನ್ನ ನಾಶ ಮಾಡಬಹುದು. ಜನರಿಗೆ ಅಗತ್ಯ ಇದ್ರೂ ಕೂಡ ಫ್ರೀ ಸ್ಕೀಮ್ ನೀಡುವಂತ ಮೂಲಕ ಅವರನ್ನ ಸೋಮಾರಿಗಳನ್ನಾಗಿ ಮಾಡುತ್ತೆ. ಜೊತೆಗೆ ಇದರಿಂದ ಆ ರಾಜ್ಯವೇ ಹಿಂದೆ ಉಳಿಯುತ್ತೆ ಎಂಬ ಅಭಿಪ್ರಾಯ ಎಲ್ರಿಗೂ ಇರುತ್ತೆ. ಅದರ ಉದಾಹರಣೆಯಾಗಿ ಪಂಜಾಬ್ ರಾಜ್ಯದ ಆರ್ಥಿಕ ಪತನ, ಹಾಗೇನೆ ಶ್ರೀಲಂಕಾ, ವೆನೆಜುಲಿಯಾ, ಗ್ರೀಸ್, ಜಿಂಬಾಬ್ವೆ, ಪಾಕಿಸ್ತಾನ ಈ ರೀತಿ ಮುಂತಾದ ದೇಶಗಳು ಕೂಡ ಫ್ರೀ ಸ್ಕೀಮ್ ನ ಕೊಟ್ಟಂತ ದೇಶಗಳು. ಆದ್ರೆ ಈ ಒಂದು ಫ್ರೀ ಸ್ಕೀಮ್ ಸ್ಟ್ರಾಟಜಿ ತಮಿಳುನಾಡಲ್ಲಿ ಹೇಗೆ ಸಕ್ಸಸ್ ಆಯಿತು? ಇದಕ್ಕೆ ಕಾರಣ ಫ್ರೀ ಸ್ಕೀಮ್ ನಲ್ಲಿ ನಾನಾ ರೀತಿಯ ಸ್ಕೀಮ್ಗಳಿದ್ದಾವೆ. ಮೊದಲನೇದು ವೆಲ್ಫೇರ್ ಅಂದ್ರೆ ಸಮಾಜ ಕಲ್ಯಾಣ ಯೋಜನೆಗಳು. ಇದರಿಂದ ಬಡವರು, ಹಿಂದುಳಿದಂತ ವರ್ಗಗಳು ಲಾಭ ಪಡೀತಾರೆ. ಉದಾಹರಣೆಗೆ ಫ್ರೀ ಸ್ಕೀಮ್ ಎಜುಕೇಶನ್, ಮಿಡ್ ಡೇ ಮೀಲ್ ಸ್ಕೀಮ್, ಫ್ರೀ ಅಥವಾ ಕಡಿಮೆ ವೆಚ್ಚದ ಹೆಲ್ತ್ ಸರ್ವಿಸ್, ಹೌಸಿಂಗ್ ಸ್ಕೀಮ್ ಲಾಂಗ್ ಟರ್ಮ್ ನಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತವೆ. ಎರಡನೇದು ಮತದಾರರನ್ನ ಆಕರ್ಷಣೆ ಮಾಡುವಂತ ಸ್ಕೀಮ್. ಸಾಮಾನ್ಯವಾಗಿ ಎಲೆಕ್ಷನ್ ಅಲ್ಲಿ ಮೊದಲು ಅವುಗಳನ್ನ ಘೋಷಣೆ ಮಾಡಲಾಗುತ್ತೆ. ಉದಾಹರಣೆಗೆ ಉಚಿತ ವಿದ್ಯುತ್, ಸಾಲ ಮನ್ನಾ, ಮಾಸಿಕ ನಗದು ಯೋಜನೆಗಳು ಈ ರೀತಿ ಮುಂತಾದವು. ಇವು ಸರ್ಕಾರದ ಆರ್ಥಿಕ ಸ್ಥಿತಿಗೆ ಹೊಡೆತವನ್ನ ತರ್ತವೆ. ಇದರಿಂದ ಜನರಲ್ಲಿ ಸರ್ಕಾರದ ಮೇಲೆ ಅವಲಂಬನೆ ಅಭ್ಯಾಸ ಹೆಚ್ಚುತ್ತೆ. ತಮಿಳುನಾಡಿನ ವಿಶೇಷತೆ ಏನು ಅಂದ್ರೆ ತಮಿಳುನಾಡು ಮೊದಲ ವಿವಿಧ ಸ್ಕೀಮ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿತ್ತು. ಅಂದ್ರೆ ವೆಲ್ಫೇರ್ ಸ್ಕೀಮ್ ಅನ್ನ ಅನುಷ್ಠಾನಗೊಳಿಸಿತು. ಅವು ರಾಜ್ಯದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಬಹಳ ಸಹಾಯ ಮಾಡಿವೆ. ಹಾಗೇನೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಫ್ರೀ ಮೀಲ್ ನೀಡೋದ್ರಿಂದ ಅವರಿಗೆ ಪೌಷ್ಟಿಕ ಆಹಾರ ಸಿಗುತ್ತೆ. ಹಾಗೇನೆ ಅವರು ಸ್ಕೀಮ್ಗೆ ರೆಗ್ಯುಲರ್ ಆಗಿ ಹಾಜರಾಗುವಂತೆ ಮಾಡುತ್ತೆ. ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಪ್ರೋತ್ಸಾಹಿಸೋದು, ಫ್ರೀ ಲ್ಯಾಪ್ಟಾಪ್ ಅನ್ನು ಕೊಡುವುದು, ಹುಡುಗರಿಗಾಗಿ ಸೈಕಲ್ ಸ್ಕೀಮ್, ಬಡ ವಿದ್ಯಾರ್ಥಿಗಳಿಗೆ ಇತರೆ ಸಹಾಯಗಳು. ಇದೆಲ್ಲದರ ಫಲವಾಗಿ ತಮಿಳುನಾಡು ಮಹಿಳಾ ಸಾಕ್ಷರತೆ, ಜೆಂಡರ್ ರೇಷಿಯೋ, ಉನ್ನತ ವಿದ್ಯಾಭ್ಯಾಸ ಅವಕಾಶಗಳಲ್ಲಿ ದೇಶದಲ್ಲಿ ಅಗ್ರಸ್ಥಾನದಲ್ಲಿದೆ. ತಮಿಳುನಾಡು ಭಾರತದಲ್ಲೇ ಕಾಲೇಜ್ ಎಜುಕೇಶನ್ ನಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅತ್ಯಧಿಕ ಇರುವಂತಹ ರಾಜ್ಯಗಳಲ್ಲಿ ಒಂದಾಗಿದೆ. ಹಾಗೇನೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ 30 ಕಿಲೋಮೀಟರ್ ರೇಡಿಯಸ್ ಒಳಗೆ ಇರುವಂತಹ ಫ್ರೀ ಬಸ್ ಸರ್ವಿಸ್ ಅನ್ನು ಕೂಡ ಕೊಟ್ಟಿತ್ತು. ಇದರಿಂದ ಮಹಿಳೆಯರ ಸಾಕ್ಷರತಾ ರೇಟ್ ಹೆಚ್ಚಿದಷ್ಟೇ ಅಲ್ಲದೆ ಉದ್ಯೋಗಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆ ಕೂಡ ಹೆಚ್ಚಾಗಿತ್ತು. ನ್ಯಾಷನಲ್ ಲೆವೆಲ್ ನಲ್ಲಿ ಮಹಿಳಾ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕೇವಲ 28% ಇದ್ದಾಗ ತಮಿಳುನಾಡಿನಲ್ಲಿ ಇದು 38% ಆಗಿತ್ತು. ಉಚಿತ ಲ್ಯಾಪ್ಟಾಪ್ ಅನ್ನು ಕೊಡೋದ್ರಿಂದ ಡಿಜಿಟಲ್ ಡಿಬೇಟ್ ಕಡಿಮೆಯಾಗಿ ಡಿಜಿಟಲ್ ಸಾಕ್ಷರತೆ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ತಮಿಳುನಾಡು ಇವತ್ತು ಭಾರತದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟಿಂಗ್ ಸ್ಟೇಟ್ ಅಂತ ಕರೆಸಿಕೊಂಡಿದೆ. ಮೊದಲ ಸ್ಥಾನದಲ್ಲಿ ಕರ್ನಾಟಕ ಇದೆ. ವಿಶೇಷವಾಗಿ ಚೆನ್ನೈ ಒಂದು IT ಮತ್ತು ಫಿನ್ಟೆಕ್ ಹಬ್ ಆಗಿಯೂ ಕೂಡ ಬೆಳೆದಿದೆ. ಆದ್ರೆ ತಮಿಳುನಾಡಲ್ಲಿ ಸರ್ಕಾರಕ್ಕೆ ನಷ್ಟ ಆಗುವಂತ ಯಾವುದೇ ರೀತಿಯ ಫ್ರೀ ಸ್ಕೀಮ್ಗಳು ಇಲ್ವಾ ಅಂತ ನೀವು ಕೇಳಿದ್ರೆ ಅವುಗಳು ಕೂಡ ಇದ್ದಾವೆ. ಫ್ರೀ ಮಿಕ್ಸಿಗಳು, ಗ್ರೈಂಡರ್, ಫ್ಯಾನ್ಗಳು, ಕಲರ್ ಟಿವಿ, ತಿಂಗಳಿಗೆ ₹1000 ಕ್ಯಾಶ್ ಕೊಡೋದು ಈ ರೀತಿ ಅನೇಕ ಉಚಿತ ಭಾಗ್ಯಗಳಿದ್ದಾವೆ. ಆದ್ರೆ ಇಲ್ಲಿ ಮುಖ್ಯವಾದಂತ ವಿಷಯ ಏನಂದ್ರೆ ಸಮಸ್ಯೆ ಉಚಿತ ಯೋಜನೆಗಳನ್ನ
ಕೊಡೋದಲ್ಲ. ಈ ಒಂದು ಯೋಜನೆಗಳು ಒಂದು ಮೆಟ್ಟಿಲಾಗಿ ಬದಲಾದ್ರೆ ಭವಿಷ್ಯದಲ್ಲಿ ಜನ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ತಾರೆ. ಆದ್ರೆ ಅವೇ ಆಧಾರವಾಗಿ ಮಾರ್ಪಟ್ರೆ ಜನ ಅವುಗಳ ಮೇಲೇನೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾರೆ. ಅಭಿವೃದ್ಧಿ ನಿಂತು ಹೋಗುತ್ತೆ. ಉಚಿತ ಟಿವಿ ಕೊಡೋದು ದೊಡ್ಡ ಉಪಯೋಗವಾಗದೆ ಇರಬಹುದು, ಆದ್ರೆ ಉಚಿತ ಶಾಲಾ ಊಟ ಭವಿಷ್ಯದಲ್ಲಿ ಒಬ್ಬ ಇಂಜಿನಿಯರ್ ಅಥವಾ ಡಾಕ್ಟರ್ ಅನ್ನ ಸೃಷ್ಟಿ ಮಾಡಬಹುದಾದ ಇನ್ವೆಸ್ಟ್ಮೆಂಟ್ ಆಗುತ್ತೆ. ತಮಿಳುನಾಡು ಅನೇಕ ವೆಲ್ಫೇರ್ ಸ್ಕೀಮ್ ಮೇಲೆ ನಡೀತಾ ಇದೆ, ಆದ್ರೆ ಅವುಗಳಲ್ಲಿ ಹೆಚ್ಚಿನವು ಟಾರ್ಗೆಟೆಡ್ ಆಗಿ ಜಾರಿಗೊಳಿಸಲಾಗಿದೆ. ಅವು ಪರಿಣಾಮಕಾರಿಯಾಗಿ ನಡೀತಾ ಇದುವರೆಗೂ ಆರ್ಥಿಕ ವ್ಯವಸ್ಥೆಯನ್ನ ಹಾನಿ ಮಾಡಿಲ್ಲ. ಆದರೆ ಮುಂದೆ ಬರುವಂತ ಪೀಳಿಗೆಯಲ್ಲಿ ಈ ಅಭಿವೃದ್ಧಿಗೆ ಸವಾಲು ಕೂಡ ಎದುರಾಗಬಹುದು. ಅದೇ ಸಾಲದ ಭಾರ. ಈ ಉಚಿತ ಯೋಜನೆಗಳ ಕಾರಣದಿಂದ ರಾಜ್ಯದ ಸಾಲ ಭಾರ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೂ ಆರ್ಥಿಕ ವೃದ್ಧಿ ವೇಗವಾಗಿ ನಡೀತಿರೋದ್ರಿಂದ ರಾಜ್ಯ ಆ ಒಂದು ಸಾಲದ ಭಾರವನ್ನ ಸಹಿಸಿಕೊಂಡಿದೆ. ಅಂದ್ರೆ ತಮಿಳುನಾಡು ಇದುವರೆಗೂ ಯಶಸ್ವಿಯಾಗಿನೇ ಮುನ್ನಡೀತಾ ಇದೆ. ಆದ್ರೆ ಹಣಕಾಸು, ಸಾಲ, ಕೊರತೆ, ಪೊಲಿಟಿಕಲ್ ಚಾಲೆಂಜರ್ಸ್ ಇವು ಭವಿಷ್ಯದಲ್ಲಿ 4 ಮುಖ್ಯ ಸಮಸ್ಯೆಗಳಾಗಿ ಪರಿಣಮಿಸಬಹುದು. ಮುಂದಿನ ದಿನಗಳಲ್ಲಿ ತಮಿಳುನಾಡು ಆಡಳಿತ ಬಲವಾಗಿದ್ರೆ ಮಾತ್ರ ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣಬಹುದು. ಇಲ್ಲದಿದ್ರೆ ಹಿಂದೆ ಉಳಿಯುವಂತ ಸಾಧ್ಯತೆ ಇದೆ. ತಮಿಳುನಾಡು ಡೆವಲಪ್ಮೆಂಟ್, ವೆಲ್ಫೇರ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡದೆ ಎರಡನ್ನೂ ಕೂಡ ಸಮಾನವಾಗಿ ಮುಂದುವರಿಸಿಕೊಂಡು ಬಂದಿದೆ. ಫ್ಯಾಕ್ಟರೀಸ್, ಸ್ಕೂಲ್, ಹಾಸ್ಪಿಟಲ್, ಕ್ಯಾಂಟೀನ್ಗಳನ್ನು ಕೂಡ ಕಟ್ಟಿದೆ. ಈ ಎಲ್ಲವೂ ಕೂಡ ಈ ತಮಿಳುನಾಡನ್ನ ಇತರ ರಾಜ್ಯಗಳಿಂದ ಕೂಡ ವಿಶೇಷವಾಗಿ ಮಾಡಿದೆ. ಈ ತಮಿಳುನಾಡಿನ ಡೆವಲಪ್ಮೆಂಟ್ ಮಾಡೆಲ್ ಇತರ ರಾಜ್ಯಗಳಿಗೆ ಸ್ಫೂರ್ತಿಯಾಗಬೇಕು. ತಮಿಳುನಾಡಿನ ಅಭಿವೃದ್ಧಿ ವೆಲ್ಫೇರ್ ಪ್ಲಸ್ ಇಂಡಸ್ಟ್ರೀಸ್ ಎಂಬ 2 ಚಕ್ರಗಳ ಮೇಲೆ ಸಾಗ್ತಿದೆ. ಇದೇ ಕಾರಣದಿಂದ ಇದು ಭಾರತದಲ್ಲಿ ಇತರ ರಾಜ್ಯಕ್ಕಿಂತ ಕೂಡ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಹೊಂದಿದಂತ ರಾಜ್ಯವಾಗಿ ನಿಲ್ಲುವಂತೆ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.